ನಿಮ್ಮ ತಾಯಿ ದೊಡ್ಡ ನರ್ಸ್ ಆಗಿದ್ದಕ್ಕೆ ಏನ್ ಪ್ರಯೋಜನ ಆಯ್ತು? ಅವಳು ಇಷ್ಟು ಚೆನ್ನಾಗಿ ಮಸಾಜ್ ಮಾಡಲ್ವಲ್ಲ. ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ. ಅಯ್ಯೋ ಪಾಪಿಷ್ಟ, ಬಿಡ ಅವಳನ್ನ. ನನ್ ಜೀವನ ಅಂತೂ ಹಾಳು ಮಾಡ್ಬಿಟ್ಟೆ. ನನ್ ಮಗಳ ಜೀವನ ಹಾಳು ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ನಾನ್ ಜೀವಂತ ಇರುವರೆಗೂ ಇದು ಸಾಧ್ಯ ಇಲ್ಲ. ದೊಡ್ಡದಾಗ ಬಂದ್ಬಿಟ್ಲು. ಅಯ್ಯೋ ಮಗಳೇ, ನಾನು ಹಾಳಾಗಿದ್ದೆ ನಿನ್ನಿಂದಾನೆ. ಮತ್ತ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಹೋಗಿ ಹೊರಗೆ. ನಾನು ನನ್ ಮಗಳು ಹೇಗಾದ್ರೂ ಬದುಕ್ತೀವಿ. ನಾನು ಹಾಗೆ ಹೋಗ್ತೀನಿ ಅನ್ಕೋಬೇಡ. ಇನ್ಮೇಲೆ ಈ ಮನೆಯಲ್ಲಿ ನನಗೆ ಭಾರಿ ಕೆಲಸ ಇದೆ. ನೀನ್ ಅಳ್ಬೇಡಮ್ಮ. ನಾನ್ ನಿನ್ಗೆ ಯಾವ ಆಪತ್ತು ಬರೋದಕ್ಕೂ ಬಿಡೋದಿಲ್ಲ. ನಾನೀಗ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಒಂದಿನ ಅಮ್ಮ ಲೀವ್ ಹಾಕಿ ಮನೆಗ್ ಬಂದಿದ್ದೆ ತಡ ನಾನು ಅಲ್ಲಿಂದ ಓಡ್ ಬಂದ್ಬಿಟ್ಟೆ ಕಣೆ. ಆದ್ರೆ ಯಾವಾಗ್ಲೂ ಅಮ್ಮ ನನ್ನ ಇದೇ ರೀತಿ ಕಾಪಾಡಕ್ಕಾಗತ್ತಾ? ಅದಕ್ಕೆ ನಾನು ಬಂದ್ಬಿಟ್ಟೆ. ಆಮೇಲೆ ಹಾಸ್ಟೆಲ್ ಓದಕ್ಕೂ ನನ್ನ ಹತ್ರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ. ಆದ್ರೂ ಅಮ್ಮಗೆ ಇದ್ರಲ್ಲಿ ಏನೋ ನೆಮ್ಮದಿ. ನಾನಲ್ಲಿಲ್ಲ ಅಂದ್ರೆ ಅಮ್ಮ ಧೈರ್ಯವಾಗಿ ಕೆಲ್ಸಕ್ಕೆ ಹೋಗ್ಬೋದಲ್ಲ. ನನಗಿರೋ ಒಂದೇ ಒಂದು ಭಯ ಏನಂದ್ರೆ ಈಗಾಗ್ಲೇ ಅಮ್ಮಗೆ 2 ಸಲ ಅಟ್ಯಾಕ್ ಆಗಿದೆ. ಇನ್ನೊಂದ್ಸಲ ಆದ್ರೆ ನೀನ್ ಯಾಕೆ ಬೇಡ್ತಾ ಇರೋ ವಿಷಯಕ್ಕೆಲ್ಲ ಯೋಚನೆ ಮಾಡದೆ ಇರಕ್ಕಾಗತ್ತ ದೇವಿ? ನಾನು ಒಂದ್ ಮಗಳು ತಾನೆ. ನಾನ್ ಇನ್ನೊಬ್ಬಂಟಿಯಾಗಿ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡ. ನೀನ್ ನಮ್ಮನೆಗ್ ಬಂದ್ಬಿಡು. ನಾನು ಇಲ್ಲೂ ಬರಲ್ಲ ಕಣೆ. ನೀ ಬರ್ತೀಯ, ಬರ್ಲೇಬೇಕು. ಇಲ್ಲಾಂದ್ರೆ ಕಿಡ್ನಾಪ್ ಮಾಡ್ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಏನಂತ್ಕೋತಾರೆ? ಅವ್ರೇನು ಹೇಳಲ್ಲ. ಅವ್ರನ್ನ ನಾನ್ ನೋಡ್ಕೋತೀನಿ. ನೀ ನನ್ ಜೊತೆ ಬಾ. ಇಲ್ಲಿ ನೋಡು, ಕಾರಿಗೆ ಬಂದ್ಬಿಡುತ್ತೆ. ಬೇಗ ರೆಡಿ ಆಗೋ. ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ಲ. ನೀನೇನು ಯೋಚನೆ ಮಾಡ್ಬೇಡ. ವೆಕೇಶನ್ ನಮ್ಮನೇಲಿ ಕಲ್ಯಾಣ. ಓಕೆ? ಅಲ್ಲ ದೇವಿ, ಅಮ್ಮಗೇನು ಹೇಳಲಿಲ್ಲ ನಾನು. ಶೋಭಿ, ನೀ ನಮ್ಮ ಮನೆಗ್ ಬರೋದನ್ನ ಅಪ್ಪಂಗ್ ಹೇಳಿ ಅವ್ರ ಅದನ್ನ ಅಮ್ಮಂಗ್ ಹೇಳಕ್ ಹೇಳ್ತೀನಿ. ಓಕೆ? ಬೇಗ ಹೋಗಿ ರೆಡಿ ಆಗೋ. ಇಳಿರಿ ಮೇಡಮ್. ತುಂಬಾ ಚೆನ್ನಾಗಿದೆ ಕಣೆ. ನೋಡಿದ್ಯಾ? ಇದೇ ನಮ್ಮನೆ ಅರಮನೆ ಅಂತ ಹೇಳಿ. ನೋಡೋದಕ್ಕೆ ಸಖತ್ತಾಗಿದೆ. ಏನ್ ನಿಮ್ಮ ಅಪ್ಪ ಇಲ್ವಾ? ಅವರೆಲ್ಲ ಆಚೆ ಕಾಣ್ತಾನೆ ಇಲ್ಲ. ಅಮ್ಮ ಮಹಾರಾಣಿ ಅಪ್ಪನ ಒಳಗಡೆ ಕೂಡಾಕಿರ್ತಾರೆ. ಸರಿ ಸರಿ, ಲಗೇಜ್ ತಗೊಂಡ್ ಬಾ. ನಿಮ್ಮಪ್ಪ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಮಾಧವನ್,